Hi, welcome to Higher Math ಆನ್ಲೈನ್ ಕ್ಲಾಸಸ್. ವೀಕ್ಷಕರೇ, ಈ ಒಂದು ಹಿಂದಿನ 4 ಕ್ಲಾಸ್ನಲ್ಲಿ ನಾವು ಫ್ರ್ಯಾಕ್ಷನ್ನ ಬಗ್ಗೆ ತಿಳ್ಕೊಂಡಿದ್ವಿ. ಫ್ರ್ಯಾಕ್ಷನ್ ಅಂದರೆ ಏನು, ಅದರಲ್ಲಿರ್ತಕ್ಕಂಥ ಟೈಪ್ಸ್ ಆಗಿರ್ಬೋದು. ಅದೇ ರೀತಿ ಕೊನೆಯ ಒಂದು ಕ್ಲಾಸಲ್ಲಿ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಂದು ಕಾನ್ಸೆಪ್ಟನ್ನು ನೋಡಿದ್ವಿ. ಅದರ ಒಂದು ಮುಂದುವರೆದಂತೆ ಭಾಗ ಇವಾಗ. ಇಂಪ್ರಾಪರ್ ಫ್ರ್ಯಾಕ್ಷನ್ ಇರೋದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, ಹಾಗೆಯೇ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದನ್ನ ಇಂಪ್ರಾಪರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ. ಇದನ್ನು ಪಾಲಕರು ಇಲ್ಲಿ ತಿಳ್ಕೊಂಬಿಟ್ಟು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದಾಗ ಅವರು ಎಷ್ಟು ಮಟ್ಟಿಗೆ ಬಿಡಿಸ್ಬೋದು ಅನ್ನೋದನ್ನು ನೀವೇ ನಿಮ್ಮ ಮಕ್ಕಳನ್ನ ಇಲ್ಲಿ ವೆರಿಫೈ ಮಾಡಿಕೊಂಡು ಮನೆಯಲ್ಲಿ ನೀವು ಅವರಿಗೆ ಕಲಿಸ್ಬೋದು, ಮತ್ತು ಅವರು ಎಷ್ಟು ಮಟ್ಟಿಗೆ ಕಲಿತಾ ಇದ್ದಾರೆ ಅಂತೇಳಿ ತಾವು ಕೂಡ ಇಲ್ಲಿ ತಿಳ್ಕೊಳ್ಬೋದು. ಈ ಒಂದು ನನ್ನ ವಿಡಿಯೋ ಕ್ಲಾಸಸ್ ಮೇನ್ಲಿ ಯಾರಪ್ಪ ಅಂದರೆ ಸರಳ ಮತ್ತು ಸಹಜ ರೀತಿಯಲ್ಲಿ ಪೇರೆಂಟ್ಸ್ಗೆ ಕಲಿಸೋದಕ್ಕೆ ಅಂತ ಮಾಡ್ತಾ ಇರೋದು. ಓಕೆ, ಯಾರ್ಯಾರು ಇನ್ನೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರಿದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಗೊತ್ತಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ ಅಥವಾ ತಮ್ಮ ಒಂದು ಮನೆಯಲ್ಲಿ ಯಾರಾದರೂ ಓದ್ತಾ ಇದ್ದರೆ ತಮ್ಮ ರಿಲೇಟಿವ್ಸ್ ಮಕ್ಕಳಾಗಿರ್ಬೋದು, ಯಾರಿಗಾದರೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಸರಳ ಮತ್ತು ಸಹಜ ರೀತಿಯಲ್ಲಿ ಕಲಿಯೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತಿನ ಒಂದು ಟಾಪಿಕ್ ಏನಿದೆ ಅಂದರೆ ಹೇಳಿದಾಗೆ ಕನ್ವರ್ಷನ್ ಆಫ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್. ಹೌದಾ? ಎರಡನ್ನೂ ಯಾವ ರೀತಿಯಲ್ಲಿ ನಾವು ಕನ್ವರ್ಷನ್ ಮಾಡ್ತೀವಿ ಅಂತೇಳಿ ಈ ಒಂದು ಚಿತ್ರಗಳ ಮುಖಾಂತರ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಎಸ್. ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ತೀವಿ ನಾವು ಇದನ್ನ ವಿಷಮ ಭಿನ್ನ ರಾಶಿಯಿಂದ ನೋಡಿ, ವಿಷಮ ಭಿನ್ನ ರಾಶಿಯಿಂದ ಯಾವುದಕ್ಕೆ ಮಿಶ್ರ ಭಿನ್ನ ರಾಶಿಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ. ಓಕೆ, ಎಸ್. ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಕನ್ನಡ ಮೀಡಿಯಂ ಇರುವುದು, ಇಂಗ್ಲೀಷ್ ಮೀಡಿಯಂ ಇರುವುದು, ಎಲ್ಲರೂ ಕೂಡ ಕಲಿಬಹುದು. ಓಕೆ, ನೋಡಿ, ಇಂಪ್ರಾಪರ್ ಅಂದರೆ ನಾನು ಆಗಲೇ ಹೇಳಿದಾಗೆ, ಅಥವಾ ಇನ್ನೂ ಒಂದು ಸರಳ ರೀತಿಯಲ್ಲಿ ಎಕ್ಸಾಂಪಲ್ನ ಕೊಡ್ತೀನಿ. ನೋಡಿ, ನಮ್ಮ ಒಂದು ರಿಯಲ್ ಲೈಫ್ನಲ್ಲಿ ನಾವು ಯಾವ ರೀತಿಯನ್ನು ಬಳಕೆಯಲ್ಲಿ ಇಟ್ಕೊಂಡಿರ್ತೀವಿ ಅಂತ ಹೇಳಿ. ಎಸ್. ನೋಡಿ, ಮೊದಲಿಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ನೋಡಿ, ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಮದರ್ ಆಗಿರ್ಬೋದು ಅಥವಾ ಫಾದರ್ ಆಗಿರ್ಬೋದು ಏನು ಮಾಡಿರ್ತಾರೆ, ಮಕ್ಕಳಿಗೆ ವಾಟರ್ ಬಾಟಲ್ನಲ್ಲಿ ನೀರನ್ನು ತುಂಬಿ ಕೊಟ್ಟಿರ್ತಾರೆ. ಹೌದಾ? ಒಂದು ವಾಟರ್ ಬಾಟಲ್ಗೆ ನೀರನ್ನು ಹಾಕಿ ಕೊಟ್ಟಿರ್ತಾರೆ. ಒಂದು ಫುಲ್ ಬಾಟಲ್ ಅಂದರೆ ನಿಮಗೆ ಹೋಲ್ ಬಾಟಲಲ್ಲಿ ಪೂರ್ತಿಯಾಗಿ ಅಂತೀವಿ. ಒಂದು ಬಾಟಲ್ ನಮಗೆ ಏನಿದೆ ಇಲ್ಲಿ ವಾಟರ್ ಇರುವಂಥದ್ದು. ಹೌದಾ? ಒಂದು ಬಾಟಲ್ ಏನಿದೆ ವಾಟರನ್ನು ಕೊಟ್ಟು ಕಳಿಸಿರ್ತಾರೆ. ಮಕ್ಕಳು ಅದನ್ನು ಏನು ಮಾಡ್ತಾರೆ, ಶಾಲೆಯಲ್ಲಿ ಅವಶ್ಯಕತೆ ಬಿದ್ದಾಗ ಅಥವಾ ಶಾರ್ಟ್ ಇಂಟರ್ವಲ್ ಬಿದ್ದಾಗ ಏನು ಮಾಡ್ತಾರೆ, ನೀರನ್ನು ಕುಡಿತಾರೆ. ಇಬ್ಬರು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಇಬ್ಬರು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಈ ಒಂದು ಬಾಟಲಲ್ಲಿ ಇರ್ತಕ್ಕಂಥ ಮಗು ಏನು ಮಾಡ್ತಾನೆ, ಒಬ್ಬ ತನ್ನೊಂದು ಬಾಟಲ್ನ 2/5 ಭಾಗವನ್ನು ನೀರನ್ನು ಕುಡಿದಿದ್ದಾನೆ ಅಂದ್ಕೊಳ್ಳಿ. ಓಕೆ, ಹಾಗಾದರೆ ಇನ್ನು ಉಳಿದಂಥ ಭಾಗ ಎಷ್ಟಿಲ್ಲಿ ಅಂದರೆ ಇರ್ತಕ್ಕಂಥ ಒಂದು ಬಾಟಲ್ನಲ್ಲಿ 5 ಭಾಗಗಳನ್ನು ಮಾಡಿದಾಗ ಅದರಲ್ಲಿನ 2 ಅಂಶಗಳನ್ನ ಅವನು ಕುಡಿದಿರ್ತಾನೆ. ಉದಾಹರಣೆ ತಿಳ್ಕೊಳ್ಳಿ. ಇನ್ನು ನೋಡಿ, 1 2 3 4 5 ಈ ರೀತಿ 5 ಭಾಗ ತಿಳ್ಕೊಂಡಾಗ ಏನು ಮಾಡಿದಾನೆ ಅವನು, 2 ಭಾಗದಷ್ಟು ಆತ ನೀರನ್ನು ಕುಡಿದು ಖಾಲಿ ಮಾಡಿದ್ದಾನೆ. ಓಕೆ, ಇನ್ನು ಉಳಿದಂಥ 3 ಭಾಗ ಏನಾಯಿತು, ಇಲ್ಲಿ 1 2 3 ಇನ್ನು ಉಳಿದಂಥ 3 ಭಾಗ ಮಾತ್ರ ನೀರಿದೆ. ಆ ಒಂದು 3/5 ಭಾಗವನ್ನು ಏನು ಮಾಡ್ತಾನೆ, ಅವನ ಫ್ರೆಂಡ್ ಕೂಡ ಕುಡಿತಾನೆ. ಅವಶ್ಯಕತೆ ಬಿದ್ದಾಗ ಏನು ಮಾಡ್ತಾರೆ, ಇಬ್ಬರು ಫ್ರೆಂಡ್ಸು ಶೇರಿಂಗ್ ಅಂತ ಕಾಮನಾಗಿ ಮಾಡ್ಕೋತಾರೆ. ನಾವು ನೀವೆಲ್ಲ ಕೂಡ ನೋಡಿರ್ತೀವಿ. ಹೌದಾ? 2/5 ಭಾಗವನ್ನು ಒಬ್ಬ ಕುಡಿದ್ರೆ ಇನ್ನೊಬ್ಬ ತನ್ನ ಫ್ರೆಂಡಿಗೆ ಏನು ಮಾಡ್ತಾನೆ ಕೊಟ್ಟಾಗ ಆತ ಇನ್ನು ಉಳಿದಂಥ 3/5 ಭಾಗವನ್ನು ನೀರನ್ನು ಕುಡಿದಿರ್ತಾನೆ. ಹಾಗಾದರೆ ಒಟ್ಟಾಗಿ ಎಷ್ಟಾಯಿತು, ಒಂದು ಬಾಟಲ್ನ ನೀರು ಖಾಲಿ ಆಯಿತು. ಇಲ್ಲಿ 2 ಅಂಶ, ಇಲ್ಲಿ 3 ಅಂಶ, ಟೋಟಲಾಗಿ 5 ಅಂಶವನ್ನು ಇಬ್ಬರು ಕುಡಿ ಕಲ್ತಾಗ ಏನಾಯಿತು, ಒಂದು ಬಾಟಲ್ನ ನೀರು ಖಾಲಿ ಆಯಿತು. ಏನು ಮಾಡ್ತಾರೆ, ಮತ್ತೆ ಅವ್ರಿಗೆ ನೀರು ಬೇಕು. ಮತ್ತೆ ನೀರು ಬೇಕಾದಾಗ ಅವ್ರು ಏನು ಮಾಡ್ತಾರೆ, ಸ್ಕೂಲಲ್ಲಿ ಇರ್ತಕ್ಕಂಥ ಫಿಲ್ಟರ್ ವಾಟರ್ನಿಂದ ಏನು ಮಾಡ್ತಾರೆ, ನೀರನ್ನು ತುಂಬ್ಕೊಂಡ್ಬಂದು ಮತ್ತೆ ಆ ಒಂದು ಬಾಟಲನ್ನು ತುಂಬ್ಕೊಂಡ್ಬಂದು ಏನು ಮಾಡ್ತಾರೆ, ಮತ್ತೆ ಅವರು ಅವಶ್ಯಕತೆ ಬಿದ್ದಾಗ ನೀರನ್ನು ಕುಡಿತಾರೆ. ಹೌದಾ? ಇದು ಎಲ್ಲರೂ ಮಾಡ್ತಾರೆ ವಿದ್ಯಾರ್ಥಿಗಳು. ಹಾಗಾದರೆ ಮೊದಲನೇದು ಎಷ್ಟಿತ್ತು ನಮಗಿಲ್ಲಿ, ಒಂದು ಬಾಟಲ್ ನೀರು ಖಾಲಿ ಆಯಿತು. ಇವಾಗ ಏನು ಮಾಡ್ತಾರೆ, ಎರಡನೇ ಬಾಟಲ್ ಅಂದರೆ ವಾಟರ್ ಬಾಟಲನ್ನು ತುಂಬ್ಕೊಂಡು ಬಂದಾಗ ಮತ್ತೇನಾಯ್ತದು, ಫುಲ್ 1 ಬಾಟಲ್ ಆಯಿತು. ಈಗ ಏನು ಮಾಡ್ತಾರೆ,
ಈ ಮೊದಲನೇ ವಿದ್ಯಾರ್ಥಿ ಏನು ಮಾಡ್ತಾನೆ ಈಗ ಮತ್ತೆ ನೋಡಿಲಿ ಆದ ಅದರಲ್ಲಿರ್ತಕ್ಕಂಥ 3 ಅಂಶವನ್ನು ಏನು ಮಾಡ್ತಾನೆ ನೀರನ್ನು ಕುಡಿತಾನೆ. ಅಂದರೆ ಮತ್ತೆ ಅದರಲ್ಲಿ 5 ಭಾಗದಷ್ಟಿದ್ದಾಗ ಅದರಲ್ಲಿನ 3 ಭಾಗದಷ್ಟು ಆತ ಏನು ಮಾಡ್ತಾನೆ ಇಲ್ಲಿ ನೀರನ್ನು ಕುಡಿತಾನೆ ನೋಡಿ. ಸೊ 1 2 3 4 5 ಹೌದಾ. ನೆಕ್ಸ್ಟ್ ನೋಡಿ ಇದು ಒಂದು ಭಾಗ, ಎರಡನೇ ಭಾಗ, ಮೂರನೇ ಭಾಗ, ನಾಲ್ಕನೇ ಭಾಗ, ಐದನೇ ಭಾಗ. ಇದರಲ್ಲಿ ಮತ್ತೆ ಏನು ಮಾಡ್ತಾನೆ ಆತ 3 ಅಂಶದಷ್ಟು ಅಂದರೆ ಅದರಲ್ಲಿನ 3 ಭಾಗದಷ್ಟು ಏನು ಮಾಡ್ತಾನೆ ಆತ ನೀರನ್ನು ಕುಡಿದು ಖಾಲಿ ಮಾಡ್ತಾನೆ. ಸೊ ಅಂದರೆ ಖಾಲಿ ಮಾಡಿದಾಗ ಏನಾಗುತ್ತೆ ನಮಗೆ ಹೌದಾ. ಇದಿಷ್ಟು ಏನೈತಿ ಇಲ್ಲಿ ಎಂಟಿ ಆಯಿತು. ಇನ್ನು ಉಳಿದಂಥ 3 ಭಾಗ ಮಾತ್ರ ಏನೈತಿ ಇಲ್ಲಿ ಉಳ್ಕೊಳ್ತು. ಹಾಗಾದರೆ ಒಟ್ಟಾರೆಯಾಗಿ ಆತ ಎಷ್ಟು ಭಾಗ ನೀರು ಕುಡಿದಾಗೈತಿ ಇಲ್ಲಿ ನೋಡಿ. ಮೊದಲಿನ ಟೋಟಲ್ ಎಷ್ಟೈತಿ ಒಂದು ಭಾಗ ಆಲ್ರೆಡಿ ಖಾಲಿಯಾಗಿದೆ ಹೌದಾ. 5 ಭಾಗ 5 ಅಂದರೆ ಏನಿತ್ತು ಟೋಟಲಿಗೆ ಒಂದು ಬಾಟಲ್ ನೀರು ಖಾಲಿಯಾಗಿತ್ತು. ಈಗ ಮತ್ತೆ ಏನು ಮಾಡ್ತಾನೆ ಆತ 3 ಭಾಗದಷ್ಟು ನೀರನ್ನು ಕುಡಿತಾನೆ. ಅಂದರೆ ಮೊದಲಿನ 5 ಭಾಗದಲ್ಲಿ ಇರ್ತಕ್ಕಂಥ ನೋಡಿ ಯಾವ ರೀತಿ ಬಿಡ್ತೀವಿ ಇಂಪ್ರಾಪರ್ ಅಂದರೆ ವಿಷಮ ಭಿನ್ನ ರಾಶಿಯಲ್ಲಿ ಮೊದಲು 5 ಭಾಗ, ಈಗ ಒಟ್ಟಾರೆಯಾಗಿ 3 ಭಾಗ ಅಂದರೆ ಟೋಟಲ್ ಒಟ್ಟಾರೆಯಾಗಿ ನೀರಿನ ಬಾಟಲಿ ಖಾಲಿಯಾದಂಥ ಭಾಗ ಎಷ್ಟು ಒಟ್ಟಾರೆಯಾಗಿ 8/5 ಅಂತ ಹೇಳ್ತೀವಿ. ಮೊದಲನೇ 5 ಭಾಗ ಇವಾಗ 3 ಭಾಗ ಟೋಟಲಾಗಿ ಎಷ್ಟಾಯಿತು 8/5. ಇದು ನಾವು ಹೇಳ್ತೀವಿ ವಿಷಮ ಭಿನ್ನ ರಾಶಿ. ಅಂದರೆ ಇರುವಂಥ ಭಾಗಕ್ಕಿಂತ ಎಷ್ಟು ಜಾಸ್ತಿ ಕುಡಿದ್ರು ಅವರು 3 ಭಾಗವನ್ನು ಜಾಸ್ತಿ ಕುಡಿದಿದ್ದಾನೆ. ಮೊದಲಿಗೆ ಇಬ್ಬರು ಸೇರಿಸಿ ಕುಡಿದಿದ್ರು, ಆಮೇಲೆ ಒಬ್ಬನೇ ಏನು ಮಾಡ್ತಾನೆ 3/5 ಭಾಗವನ್ನು ಕುಡಿದಾಗ ಒಟ್ಟಾರೆಯಾಗಿ 8 ಭಾಗದಷ್ಟು ಆತ ಅವ್ರು ಏನು ಮಾಡಿದರು ನೀರನ್ನು ಕುಡಿದಿದ್ದಾರೆ. ಸೊ ಇದನ್ನೇ ನಾವು ಏನು ಮಾಡ್ತೀವಿ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಾಗ ನೋಡಿ ಏನು ಮಿಶ್ರ ಭಿನ್ನ ರಾಶಿ ಅಂದರೆ ಆಗಲೇ ಹೇಳೋಣ ಒಂದು ಪೂರ್ಣ ಸಂಖ್ಯೆಯನ್ನು ಗುರುತಿಸ್ತೀವಿ, ಇನ್ನೊಂದನ್ನು ಭಾಗವನ್ನು ಗುರುತಿಸ್ತೀವಿ. ಹಾಗಾದರೆ ಮೊದಲಿನ ಒಂದು ಬಾಟಲ್ ನೀರನ್ನು ಕುಡಿದಿದ್ರು, ಆಮೇಲೆ ಕುಡಿದಂಥ ಭಾಗ ಎಷ್ಟು ಎರಡನೇ ಸಾರಿ 3/5 ಭಾಗದಷ್ಟು ಹೌದಾ. ಸೊ ಇದನ್ನು ನಾವೇನು ಹೇಳ್ತೀವಿ ಮಿಶ್ರ ಭಿನ್ನ ರಾಶಿ, ಇದು ಏನು ಹೇಳ್ತೀವಿ ವಿಷಮ ಭಿನ್ನ ರಾಶಿ. ಇಷ್ಟೇ ವ್ಯತ್ಯಾಸ. ಅದನ್ನೇ ನಾವೀಗ ಏನು ಮಾಡ್ತೀವಿ ಚಿತ್ರದ ಮೂಲಕ ನೋಡ್ತೀವಿ. ಓಕೆ, ಅದೇ ರೀತಿ ನೋಡಿ ನಾವು ಇನ್ನೊಂದು ನಮ್ಮೊಂದು ಕ್ರಿಕೆಟ್ ಓವರ್ಸ್ಗೆ ಇದನ್ನು ನಾವು ಕನೆಕ್ಟ್ ಮಾಡೋದಾದರೆ ಯಾವ ರೀತಿ ಕಲಿಬೋದು ನೋಡಿ. ಒಂದು ಓವರ್ನಲ್ಲಿ ಎಷ್ಟು ಬಾಲ್ ಇರುತ್ತೆ ನಮಗೆ. ಸೊ ಒಂದು ಓವರ್ನಲ್ಲಿ ಟೋಟಲಾಗಿ 6 ಬಾಲ್ಸ್ ಇರ್ತವೆ ಹೌದಾ. ಆದರೆ ಆತ ಏನು ಮಾಡ್ತಾನೆ ಒಂದೆರಡು ನೋ ಬಾಲನ್ನು ಹಾಕಿದಾಗ ಕೂಡ ಹಾಕಿರ್ತಾನೆ. ಅಂದರೆ ನೋಡಿ ಒಂದೆರಡು ನೋ ಬಾಲನ್ನು ಆತ ಒಗೆದಿದ್ದಾನೆ. ಅಂದರೆ ಒಟ್ಟಾರೆಗೆ ಆ ಓವರ್ನಲ್ಲಿ ನೋ ಬಾಲನ್ನು ಒಗೆದಂಥ ಒಂದು ಭಿನ್ನ ರಾಶಿಯ ಭಾಗ ಎಷ್ಟಾಗುತ್ತೆ ನಮಗೆ 2/6 ಹೌದಾ. 6 ಬಾಲ್ನಲ್ಲಿ 2 ನೋ ಬಾಲನ್ನು ಒಗೆದಿರ್ತಾನೆ ಅಂದರೆ 2/6 ಅಂತ ಬರಿತೀವಿ. ಆದರೆ ಬರೀ 2 ನೋ ಬಾಲ್ ಒಗೆದ್ರೆ ಮುಗಿತಾ, ಅದಕ್ಕೆ ಬದಲಾಗಿ ಮತ್ತೆ ಅವ್ರು ಬಾಲಿಂಗ್ ಕೊಡ್ತಾರೆ ಹೌದಾ, ಮತ್ತೆ ಬಾಲಿಂಗನ್ನು ಹಾಕ್ತಾರೆ. ಹಾಗಾಗಿ ಒಂದು ಓವರ್ಗೆ ಸಂಬಂಧಿಸಿದಂತೆ ಆತ ಒಟ್ಟಾರೆ ಎಷ್ಟು ಬಾಲನ್ನು ಒಗೆದಾಗುತ್ತೆ ನೋಡಿ. ಒಂದು ಓವರ್ನಲ್ಲಿ ಸರಿಯಾದಂಥ ಬಾಲನ್ನು ಒಗಿಬೇಕಾದ್ರೆ ಕಂಪಲ್ಸರಿ ಆತ 6 ಬಾಲ್ಗಳನ್ನ ಸರಿಯಾಗಿ ಒಗಿಬೇಕು. ಪ್ಲಸ್ ಎಷ್ಟು ಬಾಲನ್ನು ನೋ ಬಾಲ್ ಒಗೆದಿದ್ರು ಹಿಡಿದು ಒಟ್ಟು ಎಷ್ಟು ಎಕ್ಸ್ಟ್ರಾ ಬಾಲನ್ನು ಒಗೆದಾಗೈತೆ ಅವನು ಟೋಟಲಾಗಿ 8 ಭಾಗ. ಅಂದರೆ ಒಟ್ಟಾರೆಯಾಗಿ ಒಂದು ಓವರ್ಗೆ ಸಂಬಂಧಪಟ್ಟಂತೆ 8 ಬಾಲನ್ನು ಆತ ಒಗೆದಾಗಾಯಿತು. 2 ನೋ ಬಾಲು ಪ್ಲಸ್ 6 ಸರಿಯಾದಂಥ ಬಾಲು. ಸೊ ಇದನ್ನು ನಾವು ಹೇಳ್ತೀವಿ ವಿಷಮ ಭಿನ್ನ ರಾಶಿ. ಹಾಗಾದರೆ ಇದನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಯಾವ ರೀತಿ ತೋರಿಸ್ತೀವಿ, ಒಂದು ಓವರ್ ಕಂಪ್ಲೀಟ್ ಪ್ಲಸ್ 2 ಬಾಲನ್ನು ಎಕ್ಸ್ಟ್ರಾ ಒಗೆದಿದ್ದ ಆತ ಯಾವುದು ನೋ ಬಾಲನ್ನು ಕೌಂಟ್ ಮಾಡ್ತೀವಿ. ಹಾಗಾದರೆ ಏನು ಮಾಡ್ತೀವಿ 1 ಪ್ಲಸ್ 2/6. ಆಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದಾಗೆ ಇದನ್ನು ನಾವು ಯಾವ ರೀತಿ ಬರಿತೀವಿ ಮಿಶ್ರ ಭಿನ್ನ ರಾಶಿನ 1 ಪ್ಲಸ್ 2/6 ಈ ರೀತಿ ಕೂಡ ನಾವಿಲ್ಲಿ ಬರಿತೀವಿ. ಓಕೆ, ಸೊ ಅದನ್ನೇ ಇವಾಗ ಚಿತ್ರದ ಮೂಲಕ ಇಲ್ಲಿ ನೋಡ್ತಾ ಹೋಗೋಣ. ಈ ಕಾಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ತಾವು ಪ್ರಿಂಟ್ ತೆಗೆದು ತಮ್ಮ ಮಕ್ಕಳಿಗೆ ಬಿಡಿಸೋದಕ್ಕೆ ಹೇಳ್ಬೋದು, ಅಥವಾ ತಾವೇ ಬುಕ್ನಲ್ಲಿ ಏನು ಮಾಡ್ಬೋದು ಚಿತ್ರವನ್ನು ಹಾಕಿಕೊಟ್ಟು ಅವರಿಗೆ ಬಿಡಿಸೋದಕ್ಕೆ ಕೂಡ ತಿಳಿಸ್ಬೋದು. ಸೊ ಯಾರ್ಯಾದರೂ ಕೂಡ ಇಲ್ಲಿ ಈ ಒಂದು ವಿಡಿಯೋಗಳನ್ನ ಕ್ಲಾಸ್ಗಳನ್ನ ನೋಡ್ಬೋದು. ಓಕೆ, ಎಸ್, ಇವನ್ 4th 5th ಗ್ರೇಡ್ ಇದ್ದರೂ ಕೂಡ ಅವರು ಕೂಡ ತಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ನೋಡ್ಬೋದು. ಓಕೆ, ಉದ್ದೇಶ ಪೇರೆಂಟ್ಸ್ ತಾವು ಕಲಿತು ತಮ್ಮ ಮಕ್ಕಳನ್ನ ವೆರಿಫೈ ಮಾಡ್ಕೊಳ್ಳಿ ಅಂತ ಈ ಒಂದು ನನ್ನ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಎಸ್ ನೋಡಿ, ಒಂದೇನಿದೆ ಒಟ್ಟಾರೆಗೆ ಎಷ್ಟು ಸರ್ಕಲನ್ನು ಫಿಲಪ್ ಮಾಡಲಾಗಿದೆ. ಮೊದಲಿಗೆ 1 ಸರ್ಕಲ್, 2 ಸರ್ಕಲ್, ಆಮೇಲೆ ಇರುವಂಥ ಭಾಗದಲ್ಲಿ 1 ಮಾತ್ರ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಒಟ್ಟು ಎಷ್ಟು ಭಾಗವನ್ನು ಆಯ್ಕೆ ಮಾಡಿತು 1 2 3 4 5 6 7 ಒಟ್ಟು 3 ಭಾಗ ಇದೆ. ಆಯ್ಕೆ ಮಾಡಿದ ಭಾಗ 7 ಇದೆ ಹೌದಾ. ಹಾಗಾದರೆ ಎಷ್ಟಾಯಿತು 7/3. ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಯಾವ ರೀತಿ ಬರಿತೀವಿ, 2 ಒಟ್ಟು ಸರ್ಕಲನ್ನು ಆಯ್ಕೆ ಮಾಡಲಾಗಿದೆ ಹೌದಾ, ಪೂರ್ಣ ಸಂಖ್ಯೆ ಆಯಿತು. ಆಮೇಲೆ ಮೂರನೇದರಲ್ಲಿ ಕೇವಲ 1 ಭಾಗವನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ. ಅಂದರೆ ಏನಾಯಿತು 2.13. ಇದನ್ನು ಯಾವ ರೀತಿ ನಾವು ರೀಡಿಂಗ್ ಮಾಡ್ತೀವಿ 2.13 ಅಂದರೆ ಪೂರ್ಣ 2 ಇದೆ, ಮೇಲೆ ಭಾಗಶಃ 1/3 ಇದೆ. ಸೊ ಇದು ಏನಾಯಿತು ವಿಷಮ ಭಿನ್ನ ರಾಶಿ, ಇದು ಏನಾಯಿತು ಮಿಶ್ರ ಭಿನ್ನ ರಾಶಿ. ಇಂಪ್ರಾಪರ್ ಟು ಯಾವುದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಓಕೆ, ಎಸ್, ಅದೇ ರೀತಿ ಇದನ್ನು ಕೂಡ ಇಲ್ಲಿ ಆನ್ಸರ್ ಮಾಡ್ಬೋದು ನೀವು.
ಹೌದಾ. ನೋಡಿ ಇಲ್ಲಿ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ ಇದನ್ನು 7/3 ಹೌದಾ. ಅಂದರೆ 7ಅನ್ನು ಏನು ಮಾಡ್ತೀವಿ ಇಲ್ಲಿ 3ರಿಂದ ಭಾಗಿಸ್ತೀವಿ. ಸೊ ಅಂದರೆ 7ರಲ್ಲಿ 3 ಎಷ್ಟಿದೆ? 7ರಲ್ಲಿ ನೋಡಿ 3 ಎಷ್ಟಾದ್ರೆ ನಿಮಗೆ 3 3 6 ಹೌದಾ. ಅಂದರೆ 3 ಎಷ್ಟಾಯ್ತು ನಮಗೆ 2 ಸಿಗ್ತವೆ. ಅದೇ 2 ಪೂರ್ಣಾಂಕ ಇಲ್ಲಿ ಬರ್ತದೆ. ಮೇಲೆ ಎಷ್ಟು ಉಳಿತು ಇಲ್ಲಿ 1 ಉಳಿತು, 1 3 ಅಂತ ಬರೀತೀವಿ. ಓಕೆ. ಹಾಗೆ ನೋಡಿ ಒಂದು ವೇಳೆ ಇದು ನಿಮ್ಮ ಮಕ್ಕಳಿಗೆ ಗೊತ್ತಾಗಿಲ್ಲ ಅಂದರೆ ಇದು ಏನು ಮಾಡೋದು, ಡಿವಿಷನನ್ನು ಫಾಲೋ ಮಾಡೋದು, ಭಾಗಾಕಾರ ಮಾಡ್ಬೋದು. ನೋಡಿ 7ಅನ್ನು 3ರಿಂದ ಭಾಗಿಸ್ತೀವಿ ಇಲ್ಲಿ. ಸೊ 3 2 ಎಷ್ಟಾಯಿತು 6 ಆಯಿತು. 7ರಲ್ಲಿ 6ನ್ನು ಕಳೆದ್ರೆ ಎಷ್ಟು ಹೋಯ್ತು ನಮಗೆ ಇಲ್ಲಿ 1 ಹೌದಾ. ಅಂದರೆ ಇದು ಎಷ್ಟು ಭಾಗ ಪೂರ್ತಿ ಹೋಯ್ತು ಇಲ್ಲಿ 2 ಭಾಗ ಪೂರ್ತಿ ಹೋಯ್ತು. ಅದನ್ನೇ 2 ನಾವು ಏನು ಮಾಡ್ತೀವಿ ಇಲ್ಲಿ ಪೂರ್ಣಾಂಕದಲ್ಲಿ ತೋರಿಸ್ತೀವಿ. ಓಕೆ. ಆ 2ನ್ನ ಇಲ್ಲಿ ಪೂರ್ಣಾಂಕದಲ್ಲಿ ತೋರಿಸ್ತೀವಿ. ಶೇಷ ಎಷ್ಟು ಉಳಿತು ನಮಗೆ ಇಲ್ಲಿ ರಿಮೈಂಡರ್ ಅದು 1 ಅಂದರೆ 1/3 ಮೇಲ್ಗಡೆ ಎಕ್ಸ್ಟ್ರಾ ಇದೆ. ಸೊ ಅದೇ ರೀತಿ ಇಲ್ಲಿ ಕೂಡ ನಾವು ಮಾಡ್ಬೋದು. 11ರಲ್ಲಿ 8 ನಮಗೆ ಎಷ್ಟು ಸಿಗ್ತಾವೆ ನೋಡಿ. 11ರಲ್ಲಿ 8 ನಮಗೆ ಕೆಲವು 1 ಸಿಗುತ್ತೆ ಹೌದಾ. ಸೊ ಹಾಗಾದರೆ 1 ಅಂತ ಬೀಳ್ತೀವಿ. ಸೊ 11ರಲ್ಲಿ 8ಅನ್ನು ತೆಗೆದ್ರೆ ಮೇಲೆ ಎಷ್ಟು ಉಳಿತು ನಮಗೆ ಭಾಗ 3 ಉಳಿತು. ಸೊ 3/8 ಓಕೆ. 1/3 8 ಆಗಲೇ ಹೇಳಿದಾಗೆ ಇದನ್ನು ನಾವು ಯಾವ ರೀತಿ ಬರಿತೀವಿ, 2ರಲ್ಲಿ 1/3 ಕೂಡಿಸಿದ ಹಾಗೆ. ಇಲ್ಲಿ 1ರಲ್ಲಿ 3 ಮತ್ತು 3/8 ಏನು ಕೂಡಿಸಿದ ಹಾಗೆ ಅರ್ಥ ಇಲ್ಲಿ. ಓಕೆ. ಸೊ ಎರಡು ಫಾರ್ಮ್ಯಾಟ್ ಗೊತ್ತಿರಬೇಕು, ಅಂದಾಗ ಮಾತ್ರ ಎಕ್ಸಾಮ್ಗಳನ್ನ ಸರಿಯಾಗಿ ಕ್ವಶನ್ಗಳನ್ನ ಅರ್ಥ ಮಾಡಿ ಆನ್ಸರ್ ಮಾಡಬಹುದು. ಎಸ್. ಅದೇ ರೀತಿ ಇಲ್ಲಿ ನೋಡಿ 5/4 ಇದೆ. ಹಾಗಾದರೆ 5ರಲ್ಲಿ 4 ಎಷ್ಟಿದೆ ನಮಗೆ? 5ರಲ್ಲಿ 4ಗಳು 1 ಸಿಗುತ್ತೆ. ಅದೇ ನೋಡಿ ಒಂದು ಪೂರ್ಣ ಸರ್ಕಲ್ ಆಯ್ಕೆಯಾಗಿದೆ. ಆಮೇಲೆ ಮೇಲ್ಗಡೆ 1 ಭಾಗ ಮಾತ್ರ ಇದೆ. ನೋಡಿ 5ರಲ್ಲಿ 4 ಹೋದರೆ ಎಷ್ಟು ಹೋಯಿತು? ಮೇಲ್ಗಡೆ 1 ಭಾಗ ಮಾತ್ರ ಉಳಿತು. ಅದನ್ನು ನೋಡ್ತೀವಿ 1/4 ಅಂತ ಬರಿತೀವಿ. ಓಕೆ. ನೋಡಿ ವಿಷಮ ಅಂದ್ರೇನು? ಒಟ್ಟು ಭಾಗಗಳ ಸಂಖ್ಯೆನ ತೋರಿಸ್ತೀವಿ. ಆಯ್ಕೆ ಮಾಡಿದ ಭಾಗಗಳನ್ನ ಒಟ್ಟು ತೋರಿಸ್ತೀವಿ. ಮಿಶ್ರ ಅಂದ್ರೇನು? ಅದರಲ್ಲಿ ಪೂರ್ಣ ಸಂಖ್ಯೆ ಮತ್ತು ಮೇಲೆ ಉಳಿದಂಥ ಎಕ್ಸ್ಟ್ರಾ ಭಾಗವನ್ನು ಬೇರೆ ಬೇರೆಯಾಗಿ ತೋರಿಸ್ತೀವಿ. ನೋಡಿ ಇಲ್ಲಿ 8 3 ಇದೆ ಅಂದರೆ 8ರಲ್ಲಿ 3ಗಳು ಎಷ್ಟಾಗ್ತವೆ ನಮಗೆ? 2 ಸಿಗ್ತವೆ. 3 3 6 ಹೌದಾ. ಅಂದರೆ 2 ಪೂರ್ಣಾಂಕ ಆಯಿತು. 8ರಲ್ಲಿ 6 ಹೋದರೆ ಎಷ್ಟು ಉಳಿತು ನಮಗೆ? ಮೇಲ್ಗಡೆ 2 ಉಳಿತು. ಅದನ್ನು ನೋಡ್ತೀವಿ 2 3 ನೋಡು ಇಲ್ಲಿ ಒಂದು ಸರ್ಕಲ್ ಪೂರ್ತಿಯಾಗಿದೆ, ಇದು ಒಂದು ಸರ್ಕಲ್ ಪೂರ್ತಿಯಾಗಿದೆ. ಮೇಲೆ ಎಷ್ಟು ಭಾಗ ಇದೆ? 2 ಭಾಗ. ಸೊ 2 ಪೂರ್ಣಾಂಕ ಆಯಿತು, 2 3 ನೋಡಿ ಇದನ್ನು ಯಾವ ರೀತಿ ಬರ್ತೀವಿ ನಾವು? 2 ಪೂರ್ಣಾಂಕ 2 3 ಇಲ್ಲಿ 1 ಪೂರ್ಣಾಂಕ 1 4 ಇದು 2 ಪೂರ್ಣಾಂಕ 1 3 ಇಲ್ಲಿ 1 ಪೂರ್ಣಾಂಕ 3 8 ಅದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ರೀಡಿಂಗ್ ಮಾಡ್ತೀವಿ ಇಲ್ಲಿ 2 and 2/3 ನೋಡಿ 2 and 2/3 ಓಕೆ. ಇಲ್ಲಿ ಏನು ಗೊತ್ತೀವಿ 1 and 1/4 ಓಕೆ. ಇದು 1 and 3/8. ಸೊ ಈ ರೀತಿ ನಾವು ರೀಡಿಂಗ್ ಮಾಡ್ತೀವಿ. ಇದೇ ರೀತಿ ಇನ್ನೂ ಇಲ್ಲಿ ಕೆಲವು ಚಿತ್ರಗಳಿವೆ, ಅವುಗಳನ್ನ ತಾವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋದು, ತಾವು ಕಲಿತು ತಮ್ಮ ಮಕ್ಕಳಿಗೆ ಬಿಡಿಸೋದಕ್ಕೆ ಹೇಳಿ. ಓಕೆ. ಎಸ್. ನೋಡಿ ಈ ರೀತಿ ನೀವು ಮಕ್ಕಳಿಗೆ ಮನೆಯಲ್ಲಿ ಚಿತ್ರ ಸಹಿತ ಬಿಡಿಸೋದಕ್ಕೆ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಅಭ್ಯಾಸ ಮಾಡೋದಕ್ಕೆ ಹಿಂದಿಟ್ಟನ್ನು ಹಾಕೋದಿಲ್ಲ, ಇಂಟ್ರೆಸ್ಟ್ ಕೊಟ್ಟು ಕಲಿಯುವಂಥದ್ದು. ಓಕೆ. ಎಸ್. ಇವಾಗ ನೋಡಿ ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಕೊಡಲಾಗಿದೆ. ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಒಂದು ಸ್ಥಳದಲ್ಲಿ ನಾವು ರಿವರ್ಸ್ ಮಾಡಿದ್ವಿ ಹೌದಾ. ಇಂಪ್ರಾಪರ್ನಿಂದ ಅಂದರೆ ವಿಷಮದಿಂದ ಮಿಶ್ರ ಮಾಡಿದ್ವಿ. ಈಗ ಇಲ್ಲಿ ನಾವು ಏನು ಮಾಡಬೇಕು, ಈಗ ಮಿಶ್ರದಿಂದ ವಿಷಮವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನೋಡಿ ಯಾವ ರೀತಿ ಮಾಡ್ಬೋದು ಇಲ್ಲಿ. ಸೊ ಒಟ್ಟು ಎಷ್ಟು ಭಾಗ ಇದೆ ಇಲ್ಲಿ? 1 2 3 4 5 6 7. ಹಾಗಾದರೆ ಏನು ಬರ್ತೀವಿ ಏನು ವಿಷಮ ಭಿನ್ನರಾಶಿಯಲ್ಲಿ ಟೋಟಲ್ ಆಗಿ 7 3 ಹೌದಾ. ಎಷ್ಟಿದೆ ಇಲ್ಲಿ? 3 ಇದೆ. ಅಂದರೆ ಏನು ಒಂದು ಭಾಗದಲ್ಲಿ ಒಟ್ಟು ಭಾಗ ಎಷ್ಟಿದೆ? 3 ಭಾಗ. ಒಟ್ಟು ಆಯ್ಕೆ ಮಾಡಿಕೊಂಡ ಭಾಗ ಎಷ್ಟಿದೆ? 7. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಹೇಗೆ ಮಾಡ್ತೀವಿ? ಸೊ 3 2 6 ಪ್ಲಸ್ 1 7 ಅಂದರೆ 2 ಪೂರ್ಣದಲ್ಲಿ ಒಟ್ಟು ಎಷ್ಟು ಭಾಗ ಆಯಿತು ಅದನ್ನು ನಾವಿಲ್ಲಿ ಗುಣಾಕಾರ ಮಾಡೋದಕ್ಕೆ ಗುಣಾಕಾರ ಮಾಡಿದಾಗ ನಮಗೆ ಅದು ಸಿಗುತ್ತೆ. ಸೊ 2 ಪೂರ್ಣಾಂಕದಲ್ಲಿ ಒಟ್ಟು ಎಷ್ಟು ಭಾಗ ಆಯಿತು? 2 ಪೂರ್ಣಾಂಕದಲ್ಲಿ ಅಂದರೆ 2 3 6 ಮಾಡಿದಾಗ 6 ಆಯಿತು. ಇದು ಮೇಲ್ಗಡೆ 1ಅನ್ನು ಕೂಡಿಸ್ತೀವಿ, ಅಂದರೆ ಒಂದು ಎಕ್ಸ್ಟ್ರಾ ಭಾಗ ಏನಿರುತ್ತೆ ಈ ಒಂದು ಭಾಗ ಅದನ್ನು ಕೂಡಿಸ್ತೀವಿ. ಅಂದರೆ ಒಟ್ಟು ಎಷ್ಟಾಯಿತು? 7/3. ಓಕೆ. ಸೊ ಇಲ್ಲಿ ನಾವು ಮಾಡ್ತೀವಿ ನೋಡಿ 1ರಲ್ಲಿ ಇಲ್ಲಿ 2 ಭಾಗ ಇದೆ, ಇಲ್ಲಿ 2 4 ಆಯಿತು 6, ಇದು 1 7. ಇದನ್ನು ಕೂಡ ನಾವು ಹೇಗೆ ಬರ್ತೀವಿ 7 2 ಹೌದಾ. ಸೊ ಹಾಗಾದರೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಹೇಗೆ ಮಾಡ್ತೀವಿ ಅಂದರೆ 1ರಲ್ಲಿ 2 ಭಾಗ ಇದೆ, ಅಂದರೆ 3ರಲ್ಲಿ ಎಷ್ಟಾಯಿತು? 6 ಭಾಗ ಹೌದಾ. ಸೊ 6 ಪ್ಲಸ್ 1 ಅಂದರೆ ಎಷ್ಟಾಯಿತು? ಟೋಟಲಾಗಿ 7/2 ಅಂದರೆ ಇದು ಮಿಶ್ರ ಭಿನ್ನರಾಶಿ, ಇದು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡುವಂಥದ್ದು. ನೋಡಿ ಇದನ್ನೇ ಎಷ್ಟೋ ಮಕ್ಕಳು ಕನ್ಫ್ಯೂಸನ್ನ ಮಾಡ್ಕೊಳ್ತಾರೆ, ಯಾಕಂದರೆ ಅವರು ಸರಿಯಾಗಿ ಕಲ್ತಿರೋದಿಲ್ಲ. ಓಕೆ. ಎಸ್. ಕಲ್ತಿದ್ರು ಕೂಡ ಅರ್ಥವಾಗೋ ರೀತಿಯಲ್ಲಿ ಸರಳವಾಗಿ ಕಲಿಸಿರೋದಿಲ್ಲ, ಹಾಗಾಗಿ ಅವ್ರಿಗೆ ಅದು ಗೊತ್ತಿರೋದಿಲ್ಲ. ಸೊ ಈಗ ನೀವು ಕಲ್ತ್ಬಿಟ್ಟು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಲಿಸ್ಬೋದು, ಅಥವಾ ಅವರು ಇನ್ನೂ ಏನಾದರೂ ಬೇರೆ ತಿಳ್ಕೊಂಡಿದ್ರು ಕೂಡ ಅವರಿಂದ ಕೂಡ ನೀವು ಕಲಿತೀರಾ. ಓಕೆ. ಎಸ್. ನೋಡಿ
ಸೊ ಇದನ್ನು ಈಗ ನೀವು ಈಸಿಯಾಗಿ ಮಾಡ್ಬೋದು. ಯಾವುದು ಮಿಶ್ರ ಭಿನ್ನರಾಶಿ ಇದೆ ವಿಷಮವಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ ಹೇಗೆ ಮಾಡ್ತೀರಾ, ಆಲ್ರೆಡಿ ಇಲ್ಲಿ 3 ಪೂರ್ಣ ಇದೆ, ಒಂದರಲ್ಲಿ 4 ಭಾಗ ಇದೆ. ಅಂದರೆ ಎಷ್ಟಾಯ್ತು, 3 4 ಒಟ್ಟು 12 ಭಾಗ ಆಯಿತು. ಮೇಲ್ಗಡೆ 3 ಭಾಗ, 12 3 15 ಡಿವೈಡೆಡ್ ಬೈ 4 ಅಂದರೆ 15 4 ಹೌದಾ. ಎಸ್, ಅದೇ ರೀತಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಲಿ. ಒಟ್ಟು 2 ಪೂರ್ಣಾಂಕ ಇದೆ, ಒಂದರಲ್ಲಿ 8 ಭಾಗಗಳಿವೆ. ಅಂದರೆ 2 ಎಂಟ್ಲೆ ಒಟ್ಟು 16 ಭಾಗ ಆಯಿತು. ಮೇಲ್ಗಡೆ 5 ಭಾಗ 16, ಇದು 21 ಭಾಗವನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು ಎಷ್ಟರಲ್ಲಿ, ಒಂದರಲ್ಲಿ 8 ಭಾಗ ಇದ್ದಾಗ. ಎಸ್ ನೋಡಿಲಿ, ಇದು 1 ಪೂರ್ಣ ಭಾಗ ಆಯಿತು, ಇದು 2 ಪೂರ್ಣ ಭಾಗ ಆಯಿತು. ಮೇಲ್ಗಡೆ ನೋಡಿ ಒಂದರಲ್ಲಿ ಎಷ್ಟಿದೆ, ಒಂದರಲ್ಲಿ ಕೌಂಟ್ ಮಾಡ್ತಾ ಹೋಗಿ ಇಲ್ಲಿ ಸಿಗುತ್ತೆ ನಿಮಗೆ ಎಷ್ಟು, 1 2 3 4 5 6 7 8 9 10 11 12 13 14 15 16 17 18 19 20 21 ಹೌದಾ. ಸೊ 21 ಆಯಿತು. ಒಂದರಲ್ಲಿ ಎಷ್ಟು ಭಾಗ ಇದೆ ನಮಗೆ, 1 2 3 4 5 6 7 8, ಒಂದರಲ್ಲಿ 8 ಭಾಗ ಇದೆ. ಅಂದರೆ ಎಷ್ಟಾಯಿತು, 21/8. ಸೊ ಇದೇ ರೀತಿ ಇನ್ನು ಇಲ್ಲಿ ಉಳಿದಂಥ ಕೆಲವು ಚಿತ್ರ ಮತ್ತು ಲೆಕ್ಕಗಳನ್ನು ಕೊಡಲಾಗಿದೆ, ಅವುಗಳನ್ನು ತಾವು ಆನ್ಸರ್ ಮಾಡಬಹುದು. ಓಕೆ, ಎಸ್ ನೋಡಿ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಕೇವಲ ಚಿತ್ರದಲ್ಲಿ ಶೇಡಿಂಗನ್ನು ಮಾಡಿಲ್ಲ. ಸೊ ಇಲ್ಲಿ ಆನ್ಸರನ್ನು ಮಾಡೋದ್ರ ಮೂಲಕ ಇಲ್ಲಿ ಶೇಡನ್ನು ಕೂಡ ಮಾಡೋದಕ್ಕೆ ನೀವು ಮಕ್ಕಳಿಗೆ ಕೊಡಬೇಕು. ಅಂದರೆ ಅವರು ಎರಡನ್ನೂ ಅಚ್ಚುಕಟ್ಟಾಗಿ ಎಷ್ಟು ಮಟ್ಟಿಗೆ ಕಲಿತಿದ್ದಾರೆ ಅಂಥೇಳಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಓಕೆ, ಎಸ್ ಇಲ್ಲಿ ನೋಡಿ 9/4 ಇದೆ. ಅಂದರೆ 9ರಿಂದ 4 ಅಂದರೆ ಎಷ್ಟು ಪೂರ್ಣಾಂಕ ಇದೆ, ಇಲ್ಲಿ ಚಿತ್ರ ನೋಡಿದಾಗಿದ್ದು ಗೊತ್ತಾಗುತ್ತೆ. ಬಟ್ ಚಿತ್ರ ಇಲ್ಲದೇ ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಬೇಕು. ಅದನ್ನು ಮುಂದಿನ ಸ್ಲೈಡಲ್ಲಿ ತಗೋತೀನಿ ನಾನು. ಸೊ 9/4 ಅಂದರೆ ಏನಾಯಿತು, 9ರಿಂದ 4ಗಳು ಎಷ್ಟಿವೆ, 2 ಇವೆ ಹೌದಾ. ಸೊ ಅದರ ಮೇಲೆ ಎಷ್ಟು ಭಾಗ ಉಳಿತು, ಇಲ್ಲಿ 1 ಭಾಗ ಉಳಿತು. ಅಂದರೆ 2/14. ಇಲ್ಲಿ 12/7 ಅಂದರೆ ಹೇಗೆ ಬರ್ತಾರೆ, 12ರಲ್ಲಿ 7ಗಳು ಎಷ್ಟು ಸಿಗುತ್ತವೆ ನಮಗೆ, 1 ಸಿಗುತ್ತೆ. ಸೊ 12ರಲ್ಲಿ 7 1 ಪೂರ್ಣಾಂಕ ಹೋದರೆ ಮೇಲ್ಗಡೆ ಎಷ್ಟು ಉಳಿತು ನಮಗೆ, 5. ಅಂದರೆ 1/5. ನೋಡಿ 1 2 3 4 5 6 7 8 9 10 11 12 ಅಂದರೆ ಸೊ ಇಷ್ಟನ್ನು ನಾವು ಏನು ಮಾಡ್ಬೇಕಾಗ್ತೀವಿ, ಶೇಡಿಂಗ್ ಮಾಡಬೇಕಾಗತ್ತೆ ಹೌದಾ. ಎಸ್, ಇದು ಒಂದು ಪೂರ್ಣ ಶೇಡ್ ಆಯಿತು. ಇಲ್ಲಿ ಮೇಲೆ 5 ಭಾಗದಷ್ಟು 5 ಭಾಗಗಳನ್ನ ಏನು ಮಾಡಿದ್ವಿ, ಆಯ್ಕೆ ಮಾಡ್ತೀವಿ. ಹಾಗಾದರೆ ಮೇಲ್ಗಡೆ ಎಷ್ಟು ಭಾಗ ಇರ್ತದೆ, 2 ಭಾಗ ನಮಗೆ ಖಾಲಿ ಉಳಿಯುತ್ತದೆ. ಎಸ್, ಅದೇ ರೀತಿ ಇಲ್ಲಿ ಕೂಡ ಏನಿದೆ, ಚಿತ್ರ ಮತ್ತು ಫ್ರ್ಯಾಕ್ಷನ್ಗಳನ್ನ ಎರಡು ಕೊಡಲಾಗಿದೆ. ಅವುಗಳನ್ನ ಕೂಡ ತಾವಿಲ್ಲಿ ಮಕ್ಕಳಿಗೆ ಏನು ಮಾಡೋದು, ಆನ್ಸರ್ನ ಮಾಡೋದಕ್ಕೆ ಕೊಡ್ಬೋದು. ಸೊ ಮೊದಲಿಗೆ ತಾವು ಆನ್ಸರ್ ಮಾಡಿ ಆಮೇಲೆ ಮಕ್ಕಳಿಗೆ ಕೂಡ ತಾವು ಮಾಡೋದಕ್ಕೆ ತಿಳಿಸ್ಕೊಡ್ಬೇಕು. ಎಸ್ ನೋಡಿ ಸ್ನೇಹಿತರೆ, ಇಲ್ಲಿಂದ ಏನು ಮಾಡಿ, ಇದನ್ನು ಮಾತ್ರ ಕಂಪಲ್ಸರಿ ಮಕ್ಕಳಿಗೆ ಪ್ರಿಂಟನ್ನು ತೆಗೆದುಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ ಸೊ ತಮ್ಮ ಒಂದು ನೇಮನ್ನು ಹಾಕಿ ಆವತ್ತಿನ ಒಂದು ಡೇಟ್ ಅಂತ ಹೇಳಿ ಹಾಕಿ ಈ ರೀತಿ ಅವರಿಗೆ ಬಿಡಿಸೋದಕ್ಕೆ ಕೊಡಿ. ಅಂದರೆ ಅವರು ಕ್ಯೂರಿಯಾಸಿಟಿಯಿಂದ ಆನ್ಸರ್ನ ಮಾಡೋದಕ್ಕೆ ಕಲಿತಾರೆ. ಓಕೆ, ಎಸ್ ನೋಡಿ, ಚೇಂಜ್ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಅಂದರೆ ವಿಷಮದಿಂದ ಏನು ಮಾಡಿರಿ, ಮಿಶ್ರ ಭಿನ್ನರಾಶಿಗೆ ಕನ್ವರ್ಟ್ ಮಾಡುವಂಥದ್ದು. ನೋಡಿ 7/5 ಇದೆ. ಹಾಗಾದರೆ 7ರಲ್ಲಿ 5ಗಳು ಎಷ್ಟು ಭಾಗ ಇದೆ ಅಂದರೆ ಏನು ಮಾಡ್ತೀರಾ, 7ರಲ್ಲಿ ನಿಮಗೆ 5ಗಳು ಎಷ್ಟು ಸಿಗ್ತವೆ, 1 ಸಿಗ್ತದೆ. ಸೊ ಮೇಲ್ಗಡೆ ಎಷ್ಟು ಉಳಿತಿದೆ, ಹಾಗಾದರೆ 7ರಲ್ಲಿ 5 ಹೋದರೆ 2. ಸೊ 1/25. ಸೊ ಈ ರೀತಿಯಾಗಿ ನಾವು ಇದನ್ನು ಏನು ಮಾಡ್ತೀವಿ, ರೀಡಿಂಗ್ ಮಾಡುವಂಥದ್ದು ಮತ್ತು ಬರೆಯುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ಇದೆ ನೋಡಿ, 13/3. 13ರಲ್ಲಿ 3ಗಳು ಎಷ್ಟು ಸಿಗ್ತವೆ ಹೌದಾ. ನೋಡಿ 3 1 3, 3 2 6, 3 3 9, 3 4 12 ಅಂದರೆ 4 ಪೂರ್ಣಾಂಕಗಳು ಸಿಗ್ತವೆ. 12 ಹೋದರೆ ಎಷ್ಟು ಉಳಿತು, ಇಲ್ಲಿ 13ರಲ್ಲಿ 12 ಹೋದರೆ 1 ಉಳಿತು. ಸೊ 1/3. ಅಥವಾ ನಾವೇನು ಕಡಿತ ಹೊಡೆಯುವುದು ಅಥವಾ ಕ್ಯಾನ್ಸಲೇಷನ್ ಅಂತ ಹೇಳ್ತೀವಿ, ಆ ರೀತಿ ಕೂಡ ಮಾಡಬಹುದು. ನೋಡಿಲಿ 3 1 3, 3 4 12. ಯಾಕಂದರೆ 3 ನಮಗೆ ಇಲ್ಲಿ 13 ಬರೋದಿಲ್ಲ, ಅದಕ್ಕಿಂತ ಸಣ್ಣದು ಯಾವುದಿದೆ, ಚಿಕ್ಕದು 3 4 12 ಅಂದರೆ 12 ಆಗುತ್ತೆ. ಸೊ 13ರಲ್ಲಿ 12 ಹೋದರೆ ಮ್ಯಾಗ ಎಷ್ಟು ನಿಮಗೆ 1 ಉಳಿತು, ಅದನ್ನು ಮೇಲೆ ಬರೀತೀವಿ. ಎಷ್ಟು ಸಾರಿ ಹೋಯ್ತದೋ 3 4 12 ಅಂದರೆ 4 ಬಾರಿ ಹೋಯ್ತು, ಅಂದರೆ 4 ಪೂರ್ಣಾಂಕ. ಅಂದರೆ 13ರಲ್ಲಿ 3ಗಳು ಎಷ್ಟು ಸಿಗ್ತವೆ ನಿಮಗೆ, 4 ಸಿಗ್ತವೆ. ಸೊ ಅದೇ ರೀತಿ ಇಲ್ಲಿ ಕೂಡ ನೀವು ಇಲ್ಲಿ ಮುಂದಿನಗಳನ್ನ ಆನ್ಸರ್ ಮಾಡ್ಬೋದು. ಒಂದು ವೇಳೆ ಈ ರೀತಿ ನಿಮಗೆ ಮಾಡೋದು ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು, ಅವುಗಳನ್ನು ಮಗ್ಗೆಯ ಮೂಲಕ ಡಿವೈಡ್ ಮಾಡಬೇಕು. ನೋಡಿ 13/3 ಇದೆ ಹೌದಾ, ಈ ಲೆಕ್ಕನ ಬಿಡಿಸ್ತಾ ಇದ್ದೀವಿ. ಸೊ ಎಷ್ಟಾಯ್ತು ನೋಡಿ, 3 4 12. ಸೊ 3 2 ಹೋದ್ರೆ 13ರಲ್ಲಿ 12 ಹೋದರೆ ಎಷ್ಟು ಉಳಿತು ನಮಗೆ ಇಲ್ಲಿ, ರಿಮೈಂಡರ್ ಅಂದರೆ ಶೇಷ 1 ಉಳಿತು. ಸೊ 4 ಪೂರ್ಣಾಂಕ ಆಯಿತು, 1 ಶೇಷ. ಸೊ 4 ಪೂರ್ಣಾಂಕ, ಇದು 1 ಶೇಷವನ್ನು ಮೇಲ್ಗಡೆ ಬರಿತೀವಿ. ಅದೇ ರೀತಿ ನೋಡಿ 23/5 ಇದೆ. ಸೊ ಮುಂದೆ ಹೋದಾಗ ನಂಬರ್ಗಳು ದೊಡ್ಡದಾದಾಗ ಏನಾಗುತ್ತೆ ನಿಮಗೆ, ಅಷ್ಟು ಈಸಿಯಾಗಿ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗೆ ಅದರ ಭಾಗಗಳು ಸಿಗೋದಿಲ್ಲ. ಹಾಗಾಗಿ ಮಾಡ್ತೀವಿ, ಡಿವಿಷನನ್ನು ಮಾಡ್ತಾ ಹೋಗ್ತೀವಿ. ನೋಡಿ 23ರಲ್ಲಿ 5ಗಳು ಎಷ್ಟು ಸಿಗುತ್ತೆ ಅಂದರೆ ಏನು ಮಾಡ್ತೀರಾ, 5 4 20. ಸೊ ಎಷ್ಟು ಉಳಿತು ಇಲ್ಲಿ, 23ರಲ್ಲಿ 20 ಕಳೆದ್ರೆ 3 ಉಳಿತು. ಅಂದರೆ 5 ಎಷ್ಟು ಭಾಗ ಸಿಗುತ್ತೆ ನಮಗೆ, 4 ಪೂರ್ಣಾಂಕ 3 ಮೇಲ್ಗಡೆ ಉಳಿಯುವಂಥದ್ದು. ಹಾಗಾದರೆ ಹೇಗೆ ಬರಿತೀವಿ ಅದನ್ನು, 4 ಪೂರ್ಣಾಂಕ 3
5 ಅಂಶ ಎಲ್ಲಿದೆ ಅದು ಇಲ್ಲಿದೆ ನೋಡಿ. ಹೌದಾ, ಇದರ ಆನ್ಸರ್ ಎಷ್ಟಾಯ್ತು ನಮಗಿಲ್ಲಿ? ಈಗ ಬರಿತೀವಿ 4.35 ಹೌದಾ. ಈ ರೀತಿ ನಾವು ಏನು ಮಾಡ್ತೀವಿ ಬರೆಯುವಂಥದ್ದು. ಸೊ ಇದೇ ರೀತಿ ಇನ್ನು ಉಳಿದಂಥ ಲೆಕ್ಕಗಳನ್ನ ನಿಮ್ಮ ಮಕ್ಕಳಿಗೆ ಬಿಡಿಸೋದಕ್ಕೆ ಕೊಡಿ. ಎಸ್ ಹಾಗಾದರೆ ಇನ್ನು ಮುಂದೆ ನೋಡಿ, ಈಗ ಮತ್ತೇನಿದೆ ನೀವು ಕ್ಯಾಲ್ಕುಲೇಷನ್ ಪರ್ಪಸ್ ಮಿಕ್ಸ್ಡ್ ಫ್ರಾಕ್ಷನ್ ಇರೋದನ್ನು ಏನು ಮಾಡ್ತೀವಿ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಏನು ಮಾಡಿದ್ರಿ, ಇಂಪ್ರಾಪರ್ ಟು ಮಿಕ್ಸ್ಡ್ ಮಾಡಿದ್ರಿ, ಇಲ್ಲಿ ಅದೇ ಮಿಕ್ಸ್ಡ್ ಫ್ರಾಕ್ಷನ್ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಎಸ್ ಇಲ್ಲಿ ಮೊದಲು ಕಲಿತಿರೋದಕ್ಕೂ ಇಲ್ಲಿ ಕಲಿಯೋದಕ್ಕೆ ಏನು ವ್ಯತ್ಯಾಸ, ಅಲ್ಲಿ ಚಿತ್ರ ಇತ್ತು, ಬಟ್ ಇಲ್ಲಿ ಚಿತ್ರರಹಿತ ಇದೆ, ಇಲ್ಲಿ ಚಿತ್ರಗಳನ್ನ ಕೊಟ್ಟಿಲ್ಲ. ಎಸ್ ನೋಡಿ, ಅಂದರೆ ಸೊ ಒಂದು ಟೈಮ್ನಿಂದ ಮತ್ತೊಂದು ಟೈಮ್ಗೆ ನಮಗೆ ನಾವು ಕಲಿಯೋದಕ್ಕೆ ಶಿಫ್ಟ್ ಆಗಬೇಕು. ಅಲ್ಲಿ ಚಿತ್ರ ಸಹಿತ ಕಲ್ತಿದ್ದೀರಾ, ಅಲ್ಲಿ ಅರ್ಥ ಮಾಡಿಕೊಂಡಿರೋದನ್ನ ಇಲ್ಲಿ ಏನು ಮಾಡಬೇಕು ಫಾರ್ಮಲ್ ಆಗಿ ಕಲಿಯೋದು. ಅಲ್ಲಿ ಏನು ಫಾರ್ಮಲ್ ಕಲಿತಿದ್ರ ಇಲ್ಲಿ ಫಾರ್ಮಲ್ ಆಗಿ ಕಲಿಯುವಂಥದ್ದು. ಓಕೆ, ಎಸ್ ನೋಡಿ, ಇಲ್ಲಿ ಬೇರೆ ಕೇವಲ ಕ್ಯಾಲ್ಕುಲೇಷನ್ ಮಾತ್ರ ಒಳಗೊಂಡಿರುತ್ತದೆ. ಎಸ್ ನೋಡಿ, 6 ಪೂರ್ಣಾಂಕ ಇದೆ, 2 5 ಅಂಶ ಇದೆ. ಹಾಗಾದರೆ 1ರಲ್ಲಿ 5 ಭಾಗ ಇದೆ, ಒಟ್ಟು 6 ಪೂರ್ಣಗಳಿವೆ. ಅಂದರೆ ಎಷ್ಟಾಯಿತು, 6 ಇಲ್ಲಿ 30. ಸಾರಿ, ಹೇಗೆ ಬರೀತೀರಾ, ಮಿಶ್ರ ಭಿನ್ನರಾಶಿ ಇದು ವಿಷಮ ಭಿನ್ನರಾಶಿಯಲ್ಲಿ 6 ಇಲ್ಲಿ 30 ಆಯಿತು. 30 ಮೇಲ್ಗಡೆ ಎಷ್ಟು ಅಂಶ ಇದೆ, 2 ಅಂಶ, ಅಂದರೆ 32/5. ಓಕೆ, ಇಲ್ಲಿ ನೋಡಿ ಹೇಗೆ ಮಾಡಿತೀರಾ, 1ರಲ್ಲಿ 4 ಭಾಗಗಳಿವೆ, ಒಟ್ಟು ಪೂರ್ಣಗಳು ಎಷ್ಟಿವೆ 5. ಹಾಗಾದರೆ ಒಟ್ಟು ಪೂರ್ಣದಲ್ಲಿ ಎಷ್ಟು ಭಾಗ ಆಗುತ್ತವೆ ಅಂದರೆ ಏನು ಮಾಡ್ತೀರಾ, 2 ಗುಣಿಸ್ಬೇಕು. 5 4 20. ಸೊ ಮೇಲೆ 3 ಅಂಶಗಳಿವೆ, ಅಂದರೆ 23 ಅಂಶ ಅಪಾನ್ 4. ಹೌದಾ. ಸೊ ಅದೇ ರೀತಿ ಇಲ್ಲಿ ಏನು ಮಾಡ್ತೀರಾ, 1ರಲ್ಲಿ 5 ಭಾಗ ಇದೆ, ಒಟ್ಟು ಪೂರ್ಣಗಳು 7 ಇವೆ, ಅಂದರೆ 7 ಪೂರ್ಣದಲ್ಲಿ ಎಷ್ಟು ಭಾಗಗಳಾಗುತ್ತವೆ ಅಂದರೆ ಏನು ಮಾಡ್ತೀರಾ, 7 ಇಲ್ಲಿ 35 ಭಾಗಗಳು, ಮೇಲೆ 3 ಭಾಗ, ಅಂದರೆ 35 3 38 ಭಾಗ ಡಿವೈಡೆಡ್ ಬೈ 5. ಓಕೆ, ಎಸ್ ಜಸ್ಟ್ ಏನು ಮಾಡ್ತೀರಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಮೇಲ್ಗಡೆ ಪ್ಲಸ್ ಮಾಡಬೇಕು. ಅಂದರೆ 9 2 18 ಭಾಗ, ಮೇಲ್ಗಡೆ 5 ಭಾಗ, 18 ಇದು 23/9. ಸೊ ಇದೇ ರೀತಿ ಇನ್ನುಳಿದಂಥ ಲೆಕ್ಕಗಳನ್ನ ಬಿಡಿಸಿ ತಾವು ತಮ್ಮ ಮಕ್ಕಳಿಗೆ ಕಲಿಯೋದಕ್ಕೆ ಮನೆಯಲ್ಲಿಯೇ ಸಹಾಯ ಮಾಡ್ಬೇಕಂತ ಹೇಳ್ತಾ, ಸೊ ಯಾರ್ಯಾರು ಚಾನಲನ್ನು ಮೊದಲ ಬಾರಿ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಪರಿಚಯ ಇರೋರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಕೂಡ ಕಲಿಯೋದಕ್ಕೆ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.